ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬಂದಿರೋದು ಮೈಸೂರಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಗೋಪಾಲಪುರ ಎಂಬ ಗ್ರಾಮಕ್ಕೆ. ಇಲ್ಲಿ ತಿರುಚಿಟ್ರಂಬಲಂ ಗುರುಗಳು, ರಾಜಗುರುಗಳ ಆಶ್ರಮ ಇದೆ. ಮೊದಲು ಹೊರನೋಟ. ಆ ಕಡೆ ಎಲ್ಲ ಗೋಶಾಲೆ ಇದೆ. ಬನ್ನಿ ಮೊದಲು ಆಶ್ರಮದಲ್ಲಿರುವ ಭಗವಂತನ ದರ್ಶನ ಮತ್ತು ದತ್ತ ನಾಯಿಗಳನ್ನೆಲ್ಲ ದತ್ತ ಸ್ವರೂಪ ಅಂತಾರೆ. ಬನ್ನಿ ನೋಡೋಣ. ಇಲ್ಲಿಯ ನಿಯಮಗಳು ಏನಂದರೆ, ಮೊದಲು ಎಲ್ಲರೂ ಅಲ್ಲಿ ತಮ್ಮ ಪಾದರಕ್ಷೆಗಳನ್ನು ಬಿಟ್ಬಿಟ್ಟು ಇಲ್ಲಿ ಕೈಕಾಲು ತೊಳೆದುಬಿಟ್ಟು ಇದೇ ಮಾರ್ಗವಾಗಿ ಬಂದು ಮೊದಲಿಗೆ ಈ ಧ್ವಜಗಳ ಪ್ರದಕ್ಷಿಣೆ ಮಾಡ್ತಾರೆ. ಮೊದಲನಾಗಿ ಈ ಧ್ವಜ, ಎರಡನೇದಾಗಿ ಆ ಕಡೆ ಧ್ವಜ. ಆದಮೇಲೆ ಈ ಧ್ವಜವನ್ನು ಪ್ರದಕ್ಷಿಣೆ ಮಾಡಿಬಿಟ್ಟು ಇದನ್ನು ಸಹ ಒಂದು ಸಾರಿ ಪ್ರದಕ್ಷಿಣೆ ಹಾಕಿಬಿಟ್ಟು ಅಲ್ಲಿರುವ ನೀರುಗಳನ್ನು ಈ ಕಾಯಿಯ ಮೂರ್ತಿ ಮೇಲೆ ಹಾಕಿಬಿಟ್ಟು ಅಂತರದಲ್ಲಿ ಕಡೆಯಿಂದ ಬಂದುಬಿಟ್ಟು ಈ ವೃಕ್ಷಗಳನ್ನು ಪ್ರದಕ್ಷಿಣೆ ಮಾಡ್ತಾರೆ. ನಂತರ ಈ ಪಾದಕ್ಕೆ ನಮಸ್ಕಾರ ಮಾಡಿಬಿಟ್ಟು ಒಳಗಡೆ ಹೋಗ್ತಾರೆ. ಈ ದಿನನಿತ್ಯ ಪ್ರಸಾದ ನಡೆಯುತ್ತೆ. ಇಲ್ಲಿ ಭಕ್ತರು ಸೇವೆ ಮಾಡ್ತಾರೆ ವಾಲಂಟಿಯರ್ ಆಗಿ. ಗುರುಗಳು ದೇವಿ ದೇವನಂತಗಳ ಮೂರ್ತಿಗಳಿವೆ. ಇಲ್ಲಿರುವ ಶಿವನನ್ನು ಗಂಗಾಧರೇಶ್ವರ ಮತ್ತು ಅಮ್ಮನವ್ರನ್ನ ಪೂಜೆ ಮಾಡಲಾಗುತ್ತೆ. ಇಲ್ಲಿ ಇದು ಹೋಮಕುಂಡ. ಬಂದಂಥ ಭಕ್ತರಿಗೆ ಆಸೀನ ಮಗಕೂರಲು ಇಲ್ಲಿ ಕೇಳಿ ಮಾಡಿ. ಭಕ್ತರೆ, ಮತ್ತು ಇಲ್ಲಿ ಈಚೆ ಬಂದರೆ ಗೋಶಾಲೆ ಕೂಡ ಇದೆ ಗುರುಗಳ ಒಂದು ಆಶ್ರಮದಲ್ಲಿ. ಸಾಕಷ್ಟು ದೇಸಿ ಆಕಳನ್ನ ಕಟ್ಟಿದ್ದಾರೆ. ವೀಕ್ಷಕರೇ, ಇದು ಒಂದು ಚಿಕ್ಕ ಪರಿಚಯ ಗೋಪಾಲಪುರದಲ್ಲಿರುವ ಗುರುಗಳ ಆಶ್ರಮದ ಬಗ್ಗೆ. ತಿರುಚಿಟ್ರಂಬಲಂ ಗುರುವೇ ಶರಣು. ನಮಃ ಶಿವಾಯ. ಧನ್ಯವಾದಗಳು ಎಲ್ಲರಿಗೆ.